ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರ. ಈ ಬೆಳಿಗ್ಗೆ ಸಮಯದಲ್ಲಿ ನಿನ್ನನ್ನು ಆರಾಧಿಸಲು ನಾವು ಕೂಡಿ ಬರಲು ನೀನು ಮಾಡಿದಂಥ ಕೃಪೆಗಳಿಗಾಗಿ ಸ್ತೋತ್ರ. ಕರ್ತನೇ, ಈ ಆರಾಧನೆ ನಮಗೆ ಆಶೀರ್ವದಿಸಿ ಕೊಡಿಯಪ್ಪ. ಎಲ್ಲ ತಡೆಗಳನ್ನು ನೀಗಿಸಿ ಎಲ್ಲ ಮಕ್ಕಳು ಕರ್ತನೇ ಅವರವರ ಮನೆಗಳಲ್ಲಿದ್ದರೂ ಕೂಡ ನಮ್ಮ ಮನಸ್ಸು ಒಗ್ಗಟ್ಟಾಗಿ ಸೇರಿ ದೇವರನ್ನ ಮಹಿಮೆ ಪಡಿಸಲಿ. ನಿನ್ನ ನಾಮ ಮಹಿಮೆ ಹೊಂದಲಿ ರಾಜ. ಹಾಡುವ ಗೀತೆಗಳನ್ನು ಆಶೀರ್ವದಿಸಿರಿ, ಕೇಳುವ ವಾಕ್ಯಗಳನ್ನು ನಮಗೆ ಆಶೀರ್ವದಿಸಿ ಕೊಡಿ. ಎಲ್ಲ ಸ್ತುತಿಗಳ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಒಳ್ಳೆಯ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಕೂತ್ಕೊಳ್ಳೋಣ. ಆರಾಧನೆಯಲ್ಲಿ ಕುಳಿತಿರುವ ನಿಮ್ಮೆಲ್ಲರಿಗೂ ಯೇಸು ನಾಮದಲ್ಲಿ ವಂದನೆಗಳನ್ನು ತಿಳಿಸ್ಕೊಳ್ತಾ ಇದ್ದೀನಿ. ಸಮಯದಲ್ಲಿ ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸೋಣ. ನನ್ನ ಯೇಸುವೆ ನಿನ್ನನ್ನೇ ಮರೆಯೇನು ಮರೆಯೇನು ಎಂಬುದಾಗಿ. ನನ್ನ ಯೇಸುವೆ ನಿನ್ನನ್ನೇ ಮರೆಯೇನು ಮರೆಯೇನು, ನನ್ನ ಯೇಸುವೆ ನಿನ್ನನ್ನೇ ಮರೆಯೇನು ಮರೆಯೇನು, ಎಂದೆಂದು ನಿನ್ನ ಕೃಪೆಯ ನಾ ಹಾಡಿ ಹರಸುವೆನು. ನನ್ನ ಯೇಸುವೆ ನಿನ್ನನ್ನೇ ಮರೆಯೇನು ಮರೆಯೇನು. ನಿನ್ನ ನಾಮ ನನ್ನ ಬಾಯಲ್ಲಿ ಜೇನಿಗಿಂತ ಉತ್ತಮವು, ನಿನ್ನ ಬಾಳು ಹೃದಯದಳು ಸುವಾರ್ತೆಯ ನುಡಿಯುವುದು. ನಿನ್ನ ಪ್ರೀತಿಯೆಂದು ನೆನೆಸುವಾಗ ಆನಂದವಾಗುವುದು. ನನ್ನ ಯೇಸುವೆ ನಿನ್ನನ್ನೇ ಮರೆಯೇನು ಮರೆಯೇನು. ನಿನ್ನ ಹೃದಯದ ಬಯಕೆಗಳ ನೆರವೇರಿಸಲು ಇರುವೆ, ಸಂಬಂಧ ಸೇತುವೆಗಳ ಲೋಕವೆಲ್ಲ ನಿರ್ಮಿಸುವೆ. ದೇವರಾಜ್ಯ ಹರಡೋ ಕಾಲವರೆಗೂ ಇಂಪಾಗಿ ನನ್ನ ನಡೆಸು. ನನ್ನ ಯೇಸುವೆ ನಿನ್ನನ್ನೇ ಮರೆಯೇನು ಮರೆಯೇನು, ನನ್ನ ಯೇಸುವೆ ನಿನ್ನನ್ನೇ ಮರೆಯೇನು ಮರೆಯೇನು, ಎಂದೆಂದು ನಿನ್ನ ಕೃಪೆಯ ನಾ ಹಾಡಿ ಹರಸುವೆನು. ನನ್ನ ಯೇಸುವೆ ನಿನ್ನನ್ನೇ ಮರೆಯೇನು ಮರೆಯೇನು. ಆಮೆನ್. ನಿನ್ನ ನಾಮ ನನ್ನ ಬಾಯಲ್ಲಿ ಜೇನಿಗಿಂತ ಉತ್ತಮವು, ನಿನ್ನ ಬಾಳು ಹೃದಯದಳು ಸುವಾರ್ತೆಯ ನುಡಿಯುವುದು. ನಿನ್ನ ಪ್ರೀತಿಯೆಂದು ನೆನೆಸುವಾಗ ಆನಂದವಾಗುವುದು. ನನ್ನ ಯೇಸುವೆ ನಿನ್ನನ್ನೇ ಮರೆಯೇನು ಮರೆಯೇನು. ನಿನ್ನ ಹೃದಯದ ಬಯಕೆಗಳ ನೆರವೇರಿಸಲು ಇರುವೆ, ಸಂಬಂಧ ಸೇತುವೆಗಳ ಲೋಕವೆಲ್ಲ ನಿರ್ಮಿಸುವೆ. ದೇವರಾಜ್ಯ ಹರಡೋ ಕಾಲವರೆಗೂ ಇಂಪಾಗಿ ನನ್ನ ನಡೆಸು. ನನ್ನ
ಯೇಸುವೆ ನಿನ್ನನ್ನೇ ಮರೆಯೇನು ಮರೆಯೇನು ಎಂದೆಂದು ನಿನ್ನ ಕೃಪೆಯ ನಾ ಹಾಡಿ ಹರಿಸುವೆನು ನನ್ನ ಯೇಸುವೆ ನಿನ್ನನ್ನೇ ಮರೆಯೇನು ಮರೆಯೇನು. ಹಲ್ಲೆಲೂಯಾ, ಆಮೆನ್, ಸ್ತೋತ್ರ. ಹಾಗೆ ನಾವು ಎಲ್ಲರೂ ಮೊಣಕಾಲೂರಿ ಕಣ್ಣುಗಳ ಮುಚ್ಚಿ ದೇವರಾದ ಕರ್ತನು ಈ ದಿನವರೆಗೂ ನಮ್ಮನ್ನು ಆಶ್ಚರ್ಯಕರವಾಗಿ ನಮ್ಮನ್ನು ನಡೆಸಿ ಬರುತ್ತಿದ್ದಾನೆ. ಆತನ ಕೃಪೆಯನ್ನು ನಾವು ನೆನೆಸಿ ನಾವು ಹಾಡಿದ ಪ್ರಕಾರ, ನನ್ನ ಯೇಸುವೆ ನಿನ್ನನ್ನು ಎಂದಿಗೂ ನಾನು ಮರೆಯೇನು, ಎಂದೆಂದೂ ನಿನ್ನ ಕೃಪೆಯ ನಾ ಹಾಡಿ ಹರಿಸುವೆನೆಂಬುದಾಗಿ ಹಾಡಿದ ಪ್ರಕಾರವಾಗಿ ಆತನ ಕೃಪೆಯನ್ನು ನಾವು ನೆನೆಸುತ್ತಾ ಹೃದಯದಿಂದ ಆತನ ಮಹಿಮೆ ಪಡಿಸೋಣ. ಎಲ್ಲರೂ ಸಹ ಕಣ್ಣುಗಳನ್ನು ಮುಚ್ಚೋಣ. ಓ ಹಲ್ಲೆಲೂಯಾ, ಯೇಸುವೇ ನಿಮಗೆ ಸ್ತೋತ್ರಪ್ಪ. ಓ ಹಲ್ಲೆಲೂಯಾ, ನಿನ್ನನ್ನೇ ನಾನು ನೋಡುವೆ, ಪ್ರಕಾಶ ನಾ ಹೊಂದುವೆ. ಹೇಳನ್ವಯಿಸಪ್ಪ. ಓ ಹಲ್ಲೆಲೂಯಾ, ಈಗಿರುವ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಬಿಡಿಸಲು, ನಮ್ಮನ್ನು ತಪ್ಪಿಸಲು ದೇವರಾದ ಕರ್ತನಿಂದ ಮಾತ್ರವೇ, ಆತನೊಬ್ಬನೇ ನಮ್ಮನ್ನ ಇವುಗಳಿಂದ ತಪ್ಪಿಸಲು ಸಾಧ್ಯವಿದೆ. ಆಮೆನ್, ಹಲ್ಲೆಲೂಯಾ. ಆತನ ದೃಷ್ಟಿಸಿ ನೋಡುವ ಕಣ್ಣುಗಳು ಪ್ರಕಾಶಗೊಳ್ಳುವಂಥದ್ದಾಗಿದೆಯಲ್ಲ, ಆತನ ದೃಷ್ಟಿಸಿ ನೋಡೋಣ. ಆತನಿಗೆ ಹೇಳೋಣವಾ, ನಿನ್ನನ್ನೇ ನಾ ನೋಡುವೆ, ಪ್ರಕಾಶ ನಾ ಹೊಂದುವೆ, ನಿನ್ನನ್ನೇ ನಾ ನೋಡುವೆ, ಪ್ರಕಾಶ ನಾ ಹೊಂದುವೆ. ಅವಮಾನ ಪಡುವುದಿಲ್ಲ ಅಪ್ಪ, ನಿನ್ನ ಮಗುವು. ಅವಮಾನ ಪಡುವುದಿಲ್ಲ ಅಪ್ಪ, ನಿನ್ನ ಮಗನು. ನಿನ್ನನ್ನೇ ನಾ ನೋಡುವೆ, ಪ್ರಕಾಶ ನಾ ಹೊಂದುವೆ, ನಿನ್ನನ್ನೇ ನಾ ನೋಡುವೆ, ಪ್ರಕಾಶ ನಾ ಹೊಂದುವೆ. ದೇವರ ಕಣ್ಣುಗಳು ನೀತಿವಂತರ ಮೇಲೆ ನೋಡುವಂಥದ್ದಾಗಿದೆ. ಆತನ ಕಿವಿಗಳು ಅವರ ವಿಜ್ಞಾಪನೆಗಳಿಗೆ ಕಿವಿ ಕೊಡುವಂಥದ್ದಾಗಿದೆ. ಆಮೆನ್, ಹಲ್ಲೆಲೂಯಾ. ಕಷ್ಟವ ನೀಗಿ ಬಿಡಿಸುವ ಆತನು ಕೊನೆವರೆಗೂ ನಮ್ಮನ್ನು ನಡೆಸುವ ಕರ್ತನಾಗಿದ್ದಾನೆ. ಕಣ್ಗಳು ನೀತಿವಂತನನ್ನು ನೋಡುವುದು, ಕಿವಿಗಳು ವಿಜ್ಞಾಪನೆ ಕೇಳುವುದು. ಕಣ್ಗಳು ನೀತಿವಂತನನ್ನು ನೋಡುವುದು, ಕಿವಿಗಳು ವಿಜ್ಞಾಪನೆ ಕೇಳುವುದು. ಕಷ್ಟವ ನೀಗಿಸಿ ಬಿಡಿಸುವೆ ನೀ, ಕಷ್ಟವ ಬಿಡಿಸಿ ನೀಗಿಸುವೆ, ಕೊನೆವರೆಗೂ ನೀ ನಡೆಸುವೆ, ಕೊನೆವರೆಗೂ ನೀ ನಡೆಸುವೆ ನೀ. ಅವಮಾನ ಪಡುವುದಿಲ್ಲ ಅಪ್ಪ, ನಿನ್ನ ಮಗುವು. ಅವಮಾನ ಪಡುವುದಿಲ್ಲ ಅಪ್ಪ, ನಿನ್ನ ಮಗುವು.
ನಿನ್ನನ್ನೇ ನಾನೋಡುವೆ, ಪ್ರಕಾಶ ನಾ ಹೊಂದುವೆ. ಹೇಳನ್ವಾ ಯೇಸಪ್ಪ, ನಂಬಿಕೆಯಿಂದ ನಾನು ನಿನ್ನನ್ನು ನೋಡುವಾಗ ನನ್ನ ಬಾಳಿನಲ್ಲಿ ಪ್ರಕಾಶಗೊಳ್ಳುತ್ತದೆಪ್ಪ. ನಾನು ಪ್ರಕಾಶ ಹೊಂದುವೇನು ಸ್ವಾಮಿ. ಆಮೆನ್, ಹಲ್ಲೆಲೂಯ. ನಂಬಿಕೆಯಿಂದ ಹಾಡ್ರಿ, ನಂಬಿಕೆಯಿಂದ ಹಾಡ್ರಿ. ಆಮೆನ್, ಹಲ್ಲೆಲೂಯ. ನಾವು ಹಾಡುವಾಗಲೇ ನಾವು ಅದ್ಭುತವನ್ನ ಕಾಣಲು ಸಾಧ್ಯ, ಹೃದಯದಾಳದಿಂದ. ಆಮೆನ್, ಹಲ್ಲೆಲೂಯ. ಮುರಿದ ಆನಂದ ಹೃದಯವನ್ನು ಜೊತೆಯಲ್ಲೇ ಇದ್ದು ಕಾದುಕೊಳ್ಳುವೆ. ಮುರಿದ ಆನಂದ ಹೃದಯವನ್ನು ಜೊತೆಯಲ್ಲೇ ಇದ್ದು ಕಾದುಕೊಳ್ಳುವೆ. ಅನೇಕ ಕಷ್ಟಗಳು ಕೂಡಿಕೊಂಡರು, ಅನೇಕ ಕಷ್ಟಗಳು ಕೂಡಿಕೊಂಡರು, ಅವುಗಳಿಂದ ನನ್ನ ಬಿಡಿಸುವೆ ನೀ, ಅವುಗಳಿಂದ ನನ್ನ ಬಿಡಿಸುವೆ ನೀ. ಅವಮಾನ ಪಡುವುದಿಲ್ಲ ಅಪ್ಪಾನ ನಿನ್ನ ಮಗು, ಅವಮಾನ ಪಡುವುದಿಲ್ಲ ಅಪ್ಪಾನ ನಿನ್ನ ಮಗುವು. ನಿನ್ನನ್ನೇ ನಾನೋಡುವೆ, ಪ್ರಕಾಶ ನಾ ಹೊಂದುವೆ. ನಿನ್ನನ್ನೇ ನಾನೋಡುವೆ, ಪ್ರಕಾಶ ನಾ ಹೊಂದುವೆ. ನಿನ್ನನ್ನೇ ನಾನೋಡುವೆ, ಪ್ರಕಾಶ ನಾ ಹೊಂದುವೆ. ಅವಮಾನ ಪಡುವುದಿಲ್ಲ ಅಪ್ಪಾನ ನಿನ್ನ ಮಗನು. ಹೇಳನ್ವಾ, ಅವಮಾನ ಪಡುವುದಿಲ್ಲ ಅಪ್ಪಾನ ನಿನ್ನ ಮಗಳು. ನಿನ್ನನ್ನೇ ನಾನೋಡುವೆ, ಪ್ರಕಾಶ ನಾ ಹೊಂದುವೆ. ನಿನ್ನನ್ನೇ ನಾನೋಡುವೆ, ಪ್ರಕಾಶ ನಾ ಹೊಂದುವೆ. ನಿನ್ನನ್ನೇ ನಾನೋಡುವೆ. ಹೌದು ಯೇಸಪ್ಪ, ಪ್ರಕಾಶ ನಾ ಹೊಂದುವೆ. ಆಮೆನ್, ಹಲ್ಲೆಲೂಯ. ನಿಮ್ಮ ಕಣ್ಣು, ಓ ಹಲ್ಲೆಲೂಯ, ನಮ್ಮನ್ನು ದೃಷ್ಟಿಸಿ ನೋಡುವಂಥದ್ದಾಗಿದೆಯಪ್ಪ. ನಿನ್ನ ಕಣ್ಣುಗಳು ನಮ್ಮನ್ನು ನೋಡುವಂಥದ್ದಾಗಿದೆ. ಸತ್ಯವೇದ ಹೇಳುವ ಪ್ರಕಾರವಾಗಿ ನೀತಿವಂತರ ಮೇಲೆ ಸ್ವಾಮಿ ನಿನ್ನ ಕಣ್ಣುಗಳು ನೋಡುವಂಥದ್ದಾಗಿದೆ. ಹೌದುಪ್ಪ, ನಮ್ಮ ವಿಜ್ಞಾಪನೆಗಳನ್ನು ಕೇಳುವುದಕ್ಕಾಗಿ ನಿಮ್ಮ ಕಿವಿಗಳು ಗಮನಿಸ್ತಿದೆ ಸ್ವಾಮಿ. ನೀನು ಒಳ್ಳೆಯ ದೇವರು ರಾಜ, ನೀನು ಒಳ್ಳೆಯ ದೇವರು ಯೇಸಪ್ಪ. ಈಗೋ ನಿನ್ನ ಸಮ್ಮುಖದಲ್ಲಿ ಆರಾಧಿಸುತ್ತಿರುವ ನಮ್ಮನ್ನ ನೀನು ಗಮನವಾಗಿ ನೋಡುತ್ತಿದೀಯಾ. ನಿನ್ನ ಕಿವಿಗಳು ಗಮನಿಸ್ತಾ ಇದೆ. ಓ ನಿಮಗೆ ಸ್ತೋತ್ರಪ್ಪ, ನಿಮಗೆ ಸ್ತೋತ್ರ ರಾಜ. ಓ ನಂಬಿಕೆಯಿಂದ, ಓ ಯೇಸಪ್ಪ, ನಾನು ಪ್ರಕಾಶನ ಹೊಂದುವೆ ಎಂಬುದಾಗಿ ನಂಬಿಕೆಯಿಂದ ನಾವು ಹೇಳುತ್ತೇವೆಪ್ಪ. ಹೌದು, ಈ ದಿವಸಗಳಲ್ಲಿ ಅಪ್ಪ ಸ್ತೋತ್ರ, ಎಲ್ಲ ಕೇಡಿಗೂ ಬಿಡಿಸಿ, ಎಲ್ಲ ತೊಂದರೆಗೂ ಬಿಡಿಸಿ, ಎಲ್ಲ ಅವಮಾನಗಳಿಗೂ ಬಿಡಿಸಿ, ಓ ನಮ್ಮನ್ನು ಕಾಯಲು ಶಕ್ತನಾಗಿರುವವನು ನೀನು ಒಬ್ಬನೇ ರಾಜ. ಓ ಹಲ್ಲೆಲೂಯ. ಈ ವೇಳೆಯಲ್ಲಿ ಕಣ್ಣೀರಿನಿಂದ, ಓ ಕಷ್ಟ ದುಃಖ ವೇದನೆಗಳಿಂದ ನಿನ್ನ ಸಮ್ಮುಖದಲ್ಲಿ ಯಾರ್ಯಾರು ಆರಾಧಿಸುತ್ತಿದ್ದಾರೋ ನೀನು ನೋಡುತ್ತಿದ್ದೀಯ ರಾಜ. ಓ ಹಲ್ಲೆಲೂಯ. ನಿನ್ನನ್ನು ಆರಾಧಿಸುವ ಈ ಸಮಯದಲ್ಲೇ ಅವರ ಜೀವಿತದಲ್ಲಿ ಒಂದು ಅದ್ಭುತ ನಡಿಬೇಕು ರಾಜ. ಅವರ ಜೀವಿತದಲ್ಲಿ ಒಂದು ಅದ್ಭುತ ಆಗಬೇಕು ರಾಜ. ಅವರಿಗೊಂದು ಬಿಡುಗಡೆ ಆಗಬೇಕು. ಅವರ ಕಣ್ಣೀರನ್ನು ಒರೆಸು ರಾಜ. ಅವರ ಕಣ್ಣೀರು ಒರೆಸಲ್ಪಡಬೇಕು ರಾಜ.
ಓ ಹಲ್ಲೆಲೂಯಾ. ಮುರಿದ ನೊಂದ ಹೃದಯವನ್ನು ಜೊತೆಯಲ್ಲೇ ಇದ್ದು ಕಾದುಕೊಳ್ಳುವೆ. ಮುರಿದ ನೊಂದ ಹೃದಯವನ್ನು ಜೊತೆಯಲ್ಲೇ ಇದ್ದು ಕಾದುಕೊಳ್ಳುವೆ. ಅನೇಕ ಕಷ್ಟಗಳು ಕೂಡಿಕೊಂಡರು, ಅನೇಕ ಕಷ್ಟಗಳು ಕೂಡಿಕೊಂಡರು, ಅವುಗಳಿಂದ ನನ್ನ ಬಿಡಿಸುವೆ ನೀ, ಅವುಗಳಿಂದ ನನ್ನ ಬಿಡಿಸುವೆ. ಅವಮಾನ ಪಡುವುದಿಲ್ಲ, ಅಪ್ಪನ ನಿನ್ನ ಮಗು. ಅವಮಾನ ಪಡುವುದಿಲ್ಲ, ಅಪ್ಪನ ನಿನ್ನ ಮಗು. ನಿನ್ನನ್ನೇ ನಾ ನೋಡುವೆ, ಪ್ರಕಾಶ ನಾ ಹೊಂದುವೆ. ನಿನ್ನನ್ನೇ ನಾ ನೋಡುವೆ, ಪ್ರಕಾಶ ನಾ ಹೊಂದುವೆ. ನಿನ್ನನ್ನೇ ನಾ ನೋಡುವೆ, ಪ್ರಕಾಶ ನಾ ಹೊಂದುವೆ. ಹೌದು ದೇವ, ನಿನ್ನನ್ನು ನೋಡುವ ಪ್ರತಿಯೊಬ್ಬ ಕಣ್ಗಳನ್ನು ನೀನು ಪ್ರಕಾಶಿಸು. ದೊಡ್ಡ ಕಾರ್ಯಗಳನ್ನ ಮಾಡಿಪ್ಪ, ಅದ್ಭುತ ಮಾಡಿಯಪ್ಪ. ಆಮೇನ್, ಸ್ತೋತ್ರ. ನೀನು ಒಳ್ಳೆಯವನು, ನೀವು ನಮ್ಮ ಜೊತೆಗಿದ್ದೀರಾ. ಆಮೇನ್, ನಿಮಗೆ ಕೋಟಿ ಸ್ತೋತ್ರ. ನಿಮ್ಮ ಸಮ್ಮುಖದಲ್ಲಿ ಒಪ್ಪಿಸ್ತಾ ಇದ್ದೀವಿ ಯೇಸು ನಾಮದಲ್ಲಿ. ಆಮೇನ್, ಆಮೇನ್, ಆಮೇನ್. ಸ್ತೋತ್ರ. ಹಾಗೆ ಕೂತ್ಕೊಳ್ಳೋಣ. ಸ್ತೋತ್ರ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಿಗ್ಗೆ ಸಮಯದಲ್ಲಿ ಕರ್ತನನ್ನು ಆರಾಧಿಸುವಂಥ ಕೃಪೆಯನ್ನು ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ. ಹಾಗೆ ಈ ಆರಾಧನೆಯಲ್ಲಿ ಕೂಡಿರುವ ನಿಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸ್ಕೊಳ್ತಾ ಇದ್ದೀನಿ. ಅತಿ ಬೇಗನೆ ದೇವರು ಇಂಥ ಪರಿಸ್ಥಿತಿಯನ್ನು ನೀಗಿಸಿ ನಾವು ಸಭೆಯಲ್ಲಿ ಸೇರಿ ಆರಾಧಿಸಲು ದೇವರು ನಮಗೆ ಅನುಗ್ರಹ ಮಾಡುವವನಾಗಿದ್ದಾನೆ. ಸ್ತೋತ್ರ. ಯೆಶಾಯನ ಪುಸ್ತಕ 25ನೇ ಅಧ್ಯಾಯ 8ನೆಯ ವಾಕ್ಯವನ್ನು ನಾವು ಎಲ್ಲರೂ ತೆಗೆದುಕೊಳ್ಳೋಣ. ಯೆಶಾಯನ ಪುಸ್ತಕ 25ನೇ ಅಧ್ಯಾಯ 8ನೆಯ ವಾಕ್ಯ. ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು, ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವನು. ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಹಲ್ಲೆಲೂಯಾ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಇಲ್ಲಿ ಹೇಳಿದೆ, ಯೆಹೋವನೇ ಇದನ್ನು ನುಡಿದಿದ್ದಾನೆ. ಈ ಬೆಳಿಗ್ಗೆ ಸಮಯದಲ್ಲಿ ದೇವರಾದ ಕರ್ತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ, ನಮಗೆ ವಾಗ್ದಾನ ಕೊಡುವವನಾಗಿದ್ದಾನೆ. ಈ ದಿನಗಳಲ್ಲಿ ಅನೇಕ ರೀತಿಯಲ್ಲಿ ನಾವು ದುಃಖ ವೇದನೆಗಳನ್ನು ಅನುಭವಿಸ್ತಾ ಇದ್ದೀವಿ, ನಿಂದೆ ಅವಮಾನಗಳನ್ನು ಅನುಭವಿಸ್ತಾ ಇದ್ದೀವಿ. ಆಮೆನ್, ಸ್ತೋತ್ರ. ಇಂಥ ಒಂದು ಪರಿಸ್ಥಿತಿಯಲ್ಲಿ ದೇವರಾದ ಕರ್ತನೇ ನಮಗೆ ನುಡಿಯುವಂಥ ಒಂದು ಮಾತು ನಮಗೆ ಸತ್ಯವೇದದ ಮುಖಾಂತರವಾಗಿ ನಮಗೆ ಕೊಡಲ್ಪಟ್ಟಿದೆ. ಪ್ರೀತಿಯ ದೇವರ ಮಕ್ಕಳೇ, ಈ ದೇವರಾದ ಕರ್ತನು ಏನನ್ನು ನಮಗೆ ಈ ಬೆಳಿಗ್ಗೆ ಸಮಯದಲ್ಲಿ ನುಡಿತಾ ಇದ್ದಾನೆ ಅಂದರೆ, ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವನು ಎಂಬುದಾಗಿ ಆತನೇ ಹೇಳುವವನಾಗಿದ್ದಾನೆ. ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವನು. ಆಮೇಲೆ ಎಲ್ಲರ ಮುಖದಲ್ಲಿನ
ಕಣ್ಣೀರನ್ನು ಒರೆಸಿ ಬಿಡುವನು. ಸತ್ಯವೇದದಲ್ಲಿ ನಾವು ಗಮನಿಸುವುದಾದರೆ ಅನೇಕ ಪರಿಸ್ಥಿತಿಗಳಲ್ಲಿ ಕಣ್ಣೀರು ಬಿಟ್ಟಿದ್ದಾರೆ, ಅಳುವವರಾಗಿದ್ದಾರೆ. ಒಂದು ಸಾಮುವೇಲನ ಪುಸ್ತಕ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ಓದುವಾಗ, ಅನ್ನಾಳು ಎಂಬುದಾಗಿ ಹೇಳುವ ಒಬ್ಬ ಸ್ತ್ರೀಯು ದೇವರ ಸಮ್ಮುಖದಲ್ಲಿ ಹೋಗಿ, ದೇವರ ಮಂದಿರಕ್ಕೆ ಹೋಗಿ ಅವಳು ಅಳುವವಳಾಗಿದ್ದಾಳೆ. ಯಾಕೆ? ತಾನು ಒಬ್ಬ ಬಂಜೆಯು, ತನಗೆ ಒಂದು ಮಗುವನ್ನು ಕೊಡಬೇಕು ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಹೋಗಿ ಅಳುತ್ತಾ ಕೂತಿದ್ದಾಳೆ. 2 ಸಾಮುವೇಲನ ಪುಸ್ತಕ 19ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುವಾಗ, ದಾವೀದನು ತನ್ನ ಮಗನಿಗೋಸ್ಕರ ಅಳುವ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ನೆಹೆಮೀಯನ ಪುಸ್ತಕ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ನೋಡುವಾಗ, ನೆಹೆಮೀಯನು ಎಂಬ ವ್ಯಕ್ತಿಯು ಯೆರೂಸಲೇಮಿನ ಪರಿಸ್ಥಿತಿಯನ್ನು ತಿಳ್ಕೊಂಡವನಾಗಿ ಆ ಯೆರೂಸಲೇಮಿಗೋಸ್ಕರ ಅಳುವವನಾಗಿ ಆತನು ಕಾಣಪಡುತ್ತಿದ್ದಾನೆ. ಹಾಗೆ ಎಸ್ತರಳು 8ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡುವಾಗ, ಆಮಾನ್ ಎಂಬ ವ್ಯಕ್ತಿಯು ದೇವ ಜನರಿಗೆ ವಿರೋಧವಾದ ಕಾರ್ಯವನ್ನು ಮಾಡುವಾಗ, ದೇವ ಜನರನ್ನು ಕೊಲ್ಲಲು ಪ್ರಯತ್ನಿಸುವಾಗ, ಎಸ್ತರಳು ಅರಸನ ಸಮ್ಮುಖದಲ್ಲಿ ಹೋಗಿ ಅಳುವವಳಾಗಿದ್ದಾಳೆ. ಹೀಗೆ ಅನೇಕ ಪರಿಸ್ಥಿತಿಯಲ್ಲಿ ಅನೇಕರು ಅಳುತ್ತಿರುವ ಒಂದು ಘಟನೆಯನ್ನು ಸತ್ಯವೇದದಲ್ಲಿ ನಾವು ನೋಡಬಹುದು. ಹಾಗೆಯೇ ಈ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಅನೇಕರ ಜೀವಿತದಲ್ಲಿ ಕಣ್ಣೀರೇ ಬಾಳಾಗಿ ಕಾಣಪಡುತ್ತಾ ಇದೆ. ಆಮೆನ್, ಸ್ತೋತ್ರ. ಅನೇಕರು ಈ ಕಾಯಿಲೆಯಲ್ಲಿ ಸಿಕ್ಕಾಕೊಂಡವರಾಗಿ ಮರಣ ಸಂಭವಿಸಿ ಬಿಡುತ್ತದೋ ಎಂಬುದಾಗಿ ಅಳುತ್ತಿರುವವರಾಗಿ, ಅನೇಕರು ಸರಿಯಾದ ಒಂದು ಚಿಕಿತ್ಸೆ ಸಿಗದ ಒಂದು ಪರಿಸ್ಥಿತಿಯಲ್ಲಿ ಕಣ್ಣೀರು ಬಿಡುವ ಪರಿಸ್ಥಿತಿ ಇದೆ. ಎಷ್ಟು ಬೇಕಾದರೆ ಖರ್ಚು ಮಾಡಲು ಸಿದ್ಧವಾಗಿದ್ದೇವೆ, ಆದರೆ ಒಳ್ಳೆ ಟ್ರೀಟ್ಮೆಂಟ್ ನಮಗೆ ಸಿಗಬೇಕೆಂಬುದಾಗಿ ಬಯಸಿ ಅಳುತ್ತಿರುವವರು ಎಷ್ಟೋ ಜನ. ಆಮೆನ್, ಸ್ತೋತ್ರ. ಹೀಗೆ ಅನೇಕ ರೀತಿಯಲ್ಲಿ ಮಕ್ಕಳು ಈ ದಿನ ಅಳುತ್ತಾ ಇದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ಸತ್ಯವೇದ ನಮಗೆ ತಿಳಿಸಿಕೊಡುತ್ತಾ ಇದೆ. ದೇವರಾದ ಕರ್ತನು ಆ ವಾಕ್ಯಗಳ ಮುಖಾಂತರವಾಗಿ ನಮ್ಮಲ್ಲಿ ಮಾತನಾಡುವುದು, ಆಮೆನ್, ಸ್ತೋತ್ರ, ನಿಮ್ಮ ಮುಖದಲ್ಲಿರುವ ಕಣ್ಣೀರನ್ನು ನಾನು ಒರೆಸ್ತೇನೆ ಎಂಬುದಾಗಿ. ಹೌದು, ನಮ್ಮ ಮುಖದಲ್ಲಿರುವ ಕಣ್ಣೀರು ಒರೆಸಲು ಶಕ್ತನಾದವನು ನಮ್ಮ ದೇವರಾದ ಕರ್ತನು. ಒಂದು ವೇಳೆ ನಾವು ಅನಿಸ್ಕೊಬೋದು, ಅಯ್ಯೋ, ಯಾರು ನನ್ನ ಕಣ್ಣೀರನ್ನು ಒರೆಸ್ತಾರೆ? ಯಾರು ನನಗೆ ನನ್ನ ಸ್ಥಿತಿ ಗೊತ್ತಾಗ್ತದೆ? ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ? ಯಾರು ನನಗೆ ಸಹಾಯ ಮಾಡಲು ಸಾಧ್ಯ? ಆಮೆನ್, ಸ್ತೋತ್ರ. ಯಾರಾದರೂ ನನಗೆ ಸಹಾಯ ಮಾಡಬಾರ್ದಾ? ಯಾರಾದರೂ ನನಗೆ ಸಹಾಯ ಮಾಡಲ್ವಾ ಎಂಬುದಾಗಿ, ಆಮೆನ್, ಸ್ತೋತ್ರ, ಅನೇಕರು ಆ ಒಂದು ಸಹಾಯಕ್ಕೆ ಬಯಸಿ ಅಳುವವರಾಗಿದ್ದೀರಾ. ಒಂದು ವೇಳೆ ಮುಖದಲ್ಲಿ ಅದು ಕಾಣದೇ ಇದ್ದರೂ ಕೂಡ ನಿಮ್ಮ ಹೃದಯದಲ್ಲೇ ಅಳುವ ಒಂದು ಸ್ಥಿತಿ ಕಾಣಪಡಬಹುದು. ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಲು ಒಬ್ಬನಿಂದ ಮಾತ್ರ ಸಾಧ್ಯ, ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ. ಹಲ್ಲೆಲೂಯ. ಆತನು ಹೇಳುತ್ತಿದ್ದಾನೆ, ನೀವು ಸುರಿಸುವ ನಿಮ್ಮ ಮುಖದಲ್ಲಿ ಕಾಣಪಡುವಂಥ ಆ ಕಣ್ಣೀರನ್ನು ನಾನು ಒರೆಸಲು ಶಕ್ತನಾಗಿದ್ದೇನೆ ಎಂಬುದಾಗಿ ಕರ್ತನಾದ ದೇವರು ಒಂದು ಒಳ್ಳೆಯ ಸುದ್ದಿಯನ್ನು ಈ ಬೆಳಿಗ್ಗೆ ಸಮಯದಲ್ಲಿ ನಮಗೆ ಹೇಳುವವನಾಗಿದ್ದಾನೆ. ಪ್ರಕಟಣೆಯ ಪುಸ್ತಕ 7ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ಓದೋಣ. ಪ್ರಕಟಣೆಯ ಪುಸ್ತಕ 7:17. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಮರಿಯಾದ ಆತನು ಅವರಿಗೆ ಕುರುಬನಂತಿದ್ದು ಜೀವ ಜಲದ ಹೊರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ, ನೋಡಿ, ದೇವರು
ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಹಲ್ಲೆಲೂಯಾ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಗಮನವಾಗಿ ಕೇಳಿರಿ, ಬೈಬಲ್ ಹೇಳ್ತಾ ಇದೆ, ದೇವರು ಅವರ ಕಣ್ಣೀರು. ನೀನು ಯಾವುದಕ್ಕಾಗಿ ಕಣ್ಣೀರು ಬಿಡುತ್ತಾ ಇದೀಯಾ? ಯಾವ ಕಾರ್ಯಗಳಿಗೋಸ್ಕರ ನೀನು ಕಣ್ಣೀರು ಬಿಡುತ್ತಾ ಇದೀಯಾ? ಎಲ್ಲವನ್ನು ಗಮನಿಸ್ತಾ ನಮ್ಮ ದೇವರಾದ ಕರ್ತನಿದ್ದಾನೆ. ಆತನು ಹೇಳುತ್ತಿದ್ದಾನೆ, ಆ ದೇವರು ಅವರ ಕಣ್ಣೀರನ್ನೆಲ್ಲ, ನಿಮ್ಮ ಪರಿಸ್ಥಿತಿ ಯಾವುದೇ ಆಗಿರಲಿ, ಆಮೆನ್, ಸ್ತೋತ್ರ, ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಕಣ್ಣೀರನ್ನು ಒರೆಸುವುದು ಅಂದರೆ, ಆಮೆನ್, ಸ್ತೋತ್ರ, ಅದು ಬೇರೆ ಮನುಷ್ಯರು ಕೂಡ ಮಾಡ್ಬೋದು, ನಾವೇ ಕೂಡ ಮಾಡ್ಬೋದು. ಆದರೆ ಕಣ್ಣೀರನ್ನು ಒರೆಸುವುದಂದರೆ ಅರ್ಥ ಏನು? ಆ ಕಣ್ಣೀರ ಬರಮಾಡಿದಂಥ ಪರಿಸ್ಥಿತಿ ಬದಲಾವಣೆ ಆಗುವುದು. ಯಾವ ಕಾರ್ಯ ನಿಮ್ಮನ್ನು ಕಣ್ಣೀರು ಬರುವಂತೆ ಮಾಡಿತ್ತೋ ಆ ಸ್ಥಿತಿ ನೀಗಿಸಲ್ಪಡಬೇಕು. ಆವಾಗಲೇ ಸಂಪೂರ್ಣವಾಗಿ ನಾವು ಕಣ್ಣೀರು ಹಾಕದೇ ಇರೋದಕ್ಕೆ ಸಾಧ್ಯ. ಆಮೆನ್, ಸ್ತೋತ್ರ. ಇವತ್ತಿನ ಪರಿಸ್ಥಿತಿಯಲ್ಲಿ, ಆಮೆನ್, ಸ್ತೋತ್ರ, ತಂದೆ ತಾಯಿಯನ್ನು ಕಳ್ಕೊಂಡ ಮಕ್ಕಳು, ಗಂಡನನ್ನು ಕಳ್ಕೊಂಡ ಹೆಂಡತಿ, ಹೆಂಡತಿಯನ್ನು ಕಳ್ಕೊಂಡ ಗಂಡನು, ಆಮೆನ್, ಸ್ತೋತ್ರ, ಹೀಗೆ ಅನೇಕ ರೀತಿಯಲ್ಲಿ ಒಂದು ಕುಟುಂಬದಲ್ಲಿ ಕಣ್ಣಿನ ಮುಂದೆ ಸತ್ತು ಹೋಗಿರುವಾಗ ಅವರನ್ನು ಮಣ್ಣು ಮಾಡೋದಕ್ಕೆ ಕೂಡ, ಆ ಅಂತ್ಯ ಕಾಲದ ಕಾರ್ಯಗಳನ್ನು ಮಾಡುವುದಕ್ಕೂ ಕೂಡ ಸಾಧ್ಯವಿಲ್ಲದೆ ಹೋಗುವ ಪರಿಸ್ಥಿತಿಗಳು ಎಷ್ಟು ಕಣ್ಣೀರನ್ನು ಕೊಂಡು ಬರುತ್ತದೆ. ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನು ಅನಾಥರನ್ನಾಗಿ ಮಾರ್ಪಡಿಸಿರುವ ಕಾರ್ಯಗಳು, ಅವುಗಳನ್ನೆಲ್ಲ ನೋಡುವಾಗ ಕಣ್ಣೀರು, ವೇದನೆ. ಒಂದೊಂದು ದಿನಾನು ನಾವು ಟಿವಿನಲ್ಲಿ ಸುದ್ದಿಗಳನ್ನು ಕೇಳ್ತಾ ಇದ್ದೀವಿ. ಏನೇನು ಅನಾಹುತಗಳು, ಏನೇನು ತೊಂದರೆಗಳು, ಎಷ್ಟು ಕಣ್ಣೀರು, ಎಷ್ಟು ಜನ ಕಣ್ಣೀರು ಬಿಡುವ ಪರಿಸ್ಥಿತಿಗಳು. ದೇವರ ಮಕ್ಕಳೇ, ನಿಮ್ಮ ಕಣ್ಣೀರನ್ನು ಒರೆಸಲು ಶಕ್ತನಾದ ದೇವರು ಬಂದಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಆತನು ನಿಮ್ಮ ಕಣ್ಣೀರನ್ನು ಒರೆಸಲು ಶಕ್ತನು. ಆಮೆನ್. ಹಾಗೆಯೇ ಈ ಪ್ರಕಟಣೆ 7:17 ಹೇಳಲ್ಪಟ್ಟಿದೆ, ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ದೇವರು ನಿಮ್ಮ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ನಿಮ್ಮ ಕಣ್ಣೀರು ಒರೆಸಲ್ಪಡುತ್ತದೆ, ನಿಮ್ಮ ಕಣ್ಣೀರು ನೀಗಿಸಲ್ಪಡುತ್ತದೆ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಆಮೆನ್, ಯಾರ ಕಣ್ಣೀರು ಒರೆಸಲ್ಪಡುತ್ತದೆ, ಅಲ್ಲಿ ಬೈಬಲ್ ಹೇಳ್ತಾರೆ ನೋಡಿ, ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂಬುದಾಗಿ ಹೇಳಲ್ಪಟ್ಟಿದೆ. ಯಾರ ಕಣ್ಣನ್ನು? ದೇವರು ಯಾರ ಕಣ್ಣೀರನ್ನು ಒರೆಸಿ ಬಿಡುತ್ತಾನೆ? ಯಾರ ಕಣ್ಣೀರು ಒರೆಸಲ್ಪಡುತ್ತದೆ? ಆಮೆನ್, ಸ್ತೋತ್ರ. ಅದೇ ಅಧ್ಯಾಯದಲ್ಲಿ 14ನೇ ವಾಕ್ಯ ಮತ್ತು 15ನೇ ವಾಕ್ಯ ನಾವು ಓದುವಾಗ 3 ಕಾರ್ಯಗಳನ್ನು ಆ ಒಂದು ವಾಕ್ಯಗಳು ನಮಗೆ ಪ್ರಕಟಿಸುವಂಥದ್ದಾಗಿ ಕಾಣಪಡುತ್ತದೆ. ಓದಿ ನೋಡೋಣ. ಅವನು ನನಗೆ, ಇವರು ಆ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು. ಅಲ್ಲೇ ಸಾಕು. ಇವರು ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು. ಯಾರ ಕಣ್ಣೀರು ಒರೆಸಲ್ಪಡುತ್ತೆ ಅಂದರೆ, ಹಿಂಸೆಯನ್ನು ಅನುಭವಿಸಿ ಬಂದವರ ಕಣ್ಣೀರು ಒರೆಸಲ್ಪಡುತ್ತದೆ. ಹಿಂಸೆ ಅನುಭವಿಸುವವರ ಕಣ್ಣೀರು. ಇಲ್ಲಿ ಹೇಳ್ತಾ ಇದೆ ನೋಡಿ, ಹಿಂಸೆಯನ್ನು ಅನುಭವಿಸಿದ ಈ ಜನ ದೇವರ ಬಳಿಯಲ್ಲಿ ಬಂದರು ಎಂಬುದಾಗಿ ನೋಡ್ತೇವೆ. ಅವರು ಬಂದರು ಅಂದರೆ ಎಲ್ಲಿ ಬಂದರು? ದೇವರ ಬಳಿಗೆ ಬಂದರು.
ತಮ್ಮ ಹಿಂಸೆ ಸಂಕಟಗಳಲ್ಲಿ ದೇವರನ್ನ ಹುಡುಕಿ ಬಂದರು. ಅವರಾಗಿ ಅಳುತ್ತಾ ಇದ್ರೆ ಯಾವ ಪ್ರಯೋಜನ ಇಲ್ಲ ರೀ. ನಾವಾಗಿ ಹತ್ಕೊಂಡು ಕೂತ್ಕೊಂಡಿದ್ರೆ ಯಾವ ಪ್ರಯೋಜನ ಇಲ್ಲ. ನಾವು ನಮ್ಮ ಕಣ್ಣೀರನ್ನ ಒರೆಸುವ ಒಬ್ಬ ದೇವರ ಬಳಿಯಲ್ಲಿ ನಾವು ಬರಬೇಕು. ನಮ್ಮ ಕಣ್ಣೀರು ಒರೆಸಲ್ಪಡಬೇಕಾದರೆ ನಾವು ದೇವರ ಬಳಿಯಲ್ಲಿ ಬರಬೇಕು. ಅನ್ನಾಳ ಜೀವಿತದಲ್ಲಿ ಕಣ್ಣೀರು. ಅವಳಿಗೆ ಮಕ್ಕಳಿರಲಿಲ್ಲ. ಅವಳಿಗೆ ನಿಂದೆ ಅವಮಾನವು ಉಂಟಾಯಿತು. ಆ ಸಮಯದಲ್ಲಿ ಅವಳು ಮಾಡಿದಂಥ ಕಾರ್ಯ, ದೇವರ ಸಮ್ಮುಖದಲ್ಲಿ ಓಡಿ ಹೋಗಿ ಅಳುವವಳಾಗಿದ್ದಾಳೆ. ಆಮೆನ್, ಸ್ತೋತ್ರ. ದೇವರ ಸಮ್ಮುಖವನ್ನು ಅವಳು ಹುಡುಕಿಕೊಂಡು ಹೋದಳು. ದೇವರ ಹತ್ತಿರ ಓಡಿ ಬಂದಳು. ಅವಳು ದೇವರ ಬಳಿಗೆ ಬಂದ ಕಾರಣದಿಂದ ದೇವರು ಅವಳ ಕಣ್ಣೀರನ್ನು ಒರೆಸಿಬಿಟ್ಟನು. ಅವಳು ಬಂಜೆಯಾಗಿದ್ದ ಪರಿಸ್ಥಿತಿಯನ್ನ ಬದಲಾಯಿಸಿದನು, ಮಾರ್ಪಡಿಸಿದನು. ಅವಳು ಮಕ್ಕಳನ್ನ ಹೆರುವಂತ ಕೃಪೆಯನ್ನ ದೇವರು ಅವಳಿಗೆ ಕೊಟ್ಟನು. ಅವಳ ಕಣ್ಣೀರು ಒರೆಸಲ್ಪಟ್ಟಿತ್ತು. ಬೈಬಲಲ್ಲಿ ಅನೇಕರನ್ನ ನಾವು ನೋಡ್ತೀವಿ, ತನ್ನ ದುಃಖ ವೇದನೆಗಳ ಮಧ್ಯದಲ್ಲಿ, ತನ್ನ ಅಳುವಿನ ಮಧ್ಯದಲ್ಲಿ ದೇವರ ಬಳಿಗೆ ಓಡಿ ಬಂದರು. ದೇವರ ಬಳಿಗೆ ಯಾರ್ಯಾರು ಬಂದರೋ ಅವರ ಕಣ್ಣೀರೆಲ್ಲ ಒರೆಸಲ್ಪಟ್ಟಿತ್ತು. ಅನೇಕರು ಅನೇಕ ರೀತಿಯಾದ ನಾನಾ ರೀತಿಯಾದ ಕಾಯಿಲೆಗಳಿಂದ ಅಳುತ್ತಾ ದೇವರ ಸಮ್ಮುಖದಲ್ಲಿ ಬಂದರು. ಆಮೆನ್, ಸ್ತೋತ್ರ. ಅವರೆಲ್ಲರೂ ಬಿಡುಗಡೆ ಹೊಂದಿ ಕಣ್ಣೀರು ಒರೆಸಲ್ಪಟ್ಟವರಾಗಿ ಹೋದರು. ಯೋಹಾನ ಸ್ವಾರ್ಥಿಯ ಪುಸ್ತಕ 11ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಮರಿಯಾಳು ಎಂಬ ಒಬ್ಬ ಸ್ತ್ರೀಯನ್ನು ನೋಡ್ತೇವೆ. ಆ ಮರಿಯಾಳು ಅಳುತ್ತಾ ಇದ್ದಾಳೆ. ಯಾಕೆ? ತನ್ನ ಒಬ್ಬನೇ ಸಹೋದರನು, ಆಮೆನ್, ತನ್ನ ಕುಟುಂಬವನ್ನ ನಡೆಸ್ತಾ ಇದ್ದ, ಆಮೆನ್, ಸ್ತೋತ್ರ, ತನ್ನ ಸಹೋದರನು ಆತನು ಸತ್ತು ಹೋಗಿ 4 ದಿವಸ ಆಯಿತು. ಆತನು ಉಣಲ್ಪಟ್ಟು 4 ದಿವಸ ಆಯಿತು. ಅವಳು ಅಳುತ್ತಾ ಇದ್ದಾಳೆ. ಅಯ್ಯೋ, ನನ್ನ ಸಹೋದರನು ನನ್ನನ್ನು ಬಿಟ್ಟು ಹೋಗಿಬಿಟ್ಟನಲ್ಲ. ಅಳುತ್ತಾ ಇದ್ದಾಳೆ. ಅವಳು ಅಳುತ್ತಾ ಇದ್ದು ಒಂದು ಕಾರ್ಯವನ್ನು ಮಾಡಲು ಯೇಸುವಿನ ಬಳಿಗೆ ಅವಳು ಓಡಿ ಬಂದಳು. ಯೇಸುವಿನ ಬಳಿಗೆ ಓಡಿ ಬಂದಳು. ಆಮೆನ್, ಸ್ತೋತ್ರ. ಯೇಸು ಅವಳ ಕಣ್ಣೀರನ್ನು ಒರೆಸಿದನು. ಹಲ್ಲೆಲೂಯಾ. ಸತ್ತು ಹೋಗಿ ಆಮೆನ್ ಮಣ್ಣು ಮಾಡಲ್ಪಟ್ಟು 4 ದಿವಸ ಆಗಿದಂಥ ಅವಳ ಸಹೋದರನನ್ನ ದೇವರು ಜೀವಂತವಾಗಿ ಎಬ್ಬಿಸಿ ಕೊಟ್ಟನು. ಒಂದು ವೇಳೆ ನೀವು ತಿಳ್ಕೊಬೋದು, ನಂತರ ಈ ಒಂದು ಪರಿಸ್ಥಿತಿಯನ್ನು ಆ ಯೇಸುವಿನಿಂದ ಬದಲಾಯಿಸಲು ಸಾಧ್ಯವಾ? ಈ ಒಂದು ದುಃಖವನ್ನು ದೇವರು ನೀಗಿಸಲು ಸಾಧ್ಯವಾ? ಈ ಒಂದು ನಿಂದನೆಯನ್ನು ದೇವರು ನೀಗಿಸಲು ಸಾಧ್ಯವಾ? ಈ ಒಂದು ಅವಮಾನವನ್ನು ದೇವರು ನೀಗಿಸಲು ಸಾಧ್ಯವಾ? ದೇವರಿಂದ ಎಲ್ಲ ಸಾಧ್ಯ. ನೀನು ಬರುವುದಾದರೆ, ನೀನು ಒಂದೇ ಮನಸ್ಸುಳ್ಳವನಾಗಿ ದೇವರ ಬಳಿಗೆ ನೀನು ಬರುವುದಾದರೆ, ನಿನ್ನ ಜೀವಿತದಲ್ಲೂ ಕೂಡ ದೇವರಾದ ಕರ್ತನು ಅದ್ಭುತ ಮಾಡಲು ಶಕ್ತನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನೀನು ಮಾಡಬೇಕಾದುದು ಒಂದೇ, ಆತನ ಸಮ್ಮುಖದಲ್ಲಿ ಓಡಿ ಬಾ, ಆತನ ಸಮ್ಮುಖವನ್ನು ಹುಡುಕಿ ಬಾ. ದೇವನಿಗೆ ಅದ್ಭುತ ಮಾಡ್ತಾರೆ. ನಿನ್ನ ಕಣ್ಣೀರನ್ನು ದೇವರು ಒರೆಸ್ತಾನೆ. ಹಲ್ಲೆಲೂಯಾ, ಆಮೆನ್, ಸ್ತೋತ್ರ. ಹಾಗೆ ಎರಡನೇದಾಗಿ ಒಂದು ಕಾರ್ಯವನ್ನು ನಾವು ನೋಡೋಣ. ಓದಿಪ. ಆಕೆ ಓಡಾಡುವುದನ್ನು ಆಕೆಯ ಸಂಗಡ ಬಂದ ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ 14ನೇ ವಾಕ್ಯ. ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುದ್ಧ ಮಾಡಿದ್ದಾರೆ. ಹಲ್ಲೆಲೂಯಾ. ಎರಡನೇದಾಗಿ ಇಲ್ಲಿ ನೋಡ್ತೇವೆ, ಯಾರ ಕಣ್ಣೀರು ಒರೆಸಲ್ಪಡುತ್ತಾ ಇದೆ ಅಂದರೆ, ಕುರಿಮರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು
ಶುದ್ಧ ಮಾಡಿರುವವರು. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಕಣ್ಣೀರು ಬರುವಂತೆ ಮಾಡದ ಕಾರಣ ಏನು ಗೊತ್ತಾ? ನಾವು ಮಾಡಿದ ಪಾಪಗಳಿಂದ, ನಾವು ಮಾಡಿರುವ ಅನ್ಯಾಯಗಳು, ನಮ್ಮಲ್ಲಿ ಇರುವ ಅಕ್ರಮಗಳು, ದೇವರಿಗೆ ವಿರೋಧವಾಗಿ ಮಾಡಿದಂಥ ಕಾರ್ಯಗಳು, ದೇವರಿಗೆ ವಿರೋಧವಾಗಿ ಮಾಡಿದ ಅಪರಾಧಗಳು. ಆಮೆನ್, ಸ್ತೋತ್ರ. ಇದೇ ನಮಗೆ ಶಾಪವಾಗಿ ನಮ್ಮ ಮೇಲೆ ಬಂದಿರುವಂತಹ ಕಾರ್ಯಗಳಾಗಿವೆ. ಅನೇಕರಿಗೆ ಶಾಪದ ಕಾರಣವಾಗಿ ಅವರ ಬಾಳೆಲ್ಲ ಕಣ್ಣೀರು, ಬಾಳೆಲ್ಲ ವೇದನೆ. ಆಮೆನ್, ಸ್ತೋತ್ರ. ದೇವರು ಬಿಡಿಸಲು ಶಕ್ತನಾಗಿದ್ದಾನೆ. ಅವರು ಮಾಡಬೇಕಾದುದು ಒಂದೇ, ದೇವರ ಸಮ್ಮುಖದಲ್ಲಿ ಬಂದು ಆ ಕುರಿಮರಿಯಾದ ಆತನ ರಕ್ತದಲ್ಲಿ ತಮ್ಮ ನಿಲುವಂಗಿಯನ್ನ ತೊಳೆದು ಶುದ್ಧೀಕರಿಸಿಕೊಳ್ಳುವಂಥದ್ದು. ನಮ್ಮ ಯೇಸು ಸ್ವಾಮಿ ನಮ್ಮ ಪಾಪಗಳನ್ನು ಆ ಕಲ್ವಾರಿ ಶಿಲುಬೆಯ ಮೇಲೆ ಹೊತ್ತು ತೀರಿಸಿದ್ದಾನೆ. ಆದ ಕಾರಣದಿಂದ ಆತನನ್ನು ನಂಬಿ ನನಗೋಸ್ಕರವೂ ಕೂಡ ನನ್ನ ಯೇಸುವು ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದಾನೆ ಎಂಬುದಾಗಿ ಆತನನ್ನು ನಂಬಿ ಆತನ ಬಳಿಗೆ ನಾವು ಬರುವಾಗ ಆತ ನಾವು ಆತನಲ್ಲಿ ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡಿ, ನಾವು ಮಾಡಿದಂಥ ಒಂದೊಂದು ಅಕ್ರಮಗಳನ್ನು ದೇವರ ಸಮ್ಮುಖದಲ್ಲಿ ಅರಿಕೆ ಮಾಡಿ, ದೇವರೇ ನಾನು ಇಂಥ ಪಾಪಿಯಾಗಿದ್ದೇನೆ, ಇಂಥ ದ್ರೋಹವನ್ನು ನನಗೆ ಮಾಡಿದ್ದೀನಿ, ಇಂಥ ತಪ್ಪುಗಳನ್ನು ನಾನು ಮಾಡಿದ್ದೀನಿ, ನನ್ನ ಕ್ಷಮಿಸು ದೇವರೇ ಎಂಬುದಾಗಿ ನಾವು ನಮ್ಮ ಬಾಯಿಂದ ಅರಿಕೆ ಮಾಡುವಾಗ ದೇವರು ತನ್ನ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿ, ತನ್ನ ರಕ್ತದಿಂದ ನಮ್ಮನ್ನು ತೊಳೆದು, ಓ ಹಾಲೆಲೂಯ, ನಮ್ಮನ್ನು ಪರಿಶುದ್ಧಗೊಳಿಸುವ ಕರ್ತನಾಗಿದ್ದಾನೆ. ಈ ಲೋಕ ನಮಗೆ ನಿರಂತರ ಅಲ್ಲ ರೀ. ಈ ಲೋಕದಿಂದ ಒಂದು ದಿನ ನಾವು ಹೋಗಲೇಬೇಕು. ಆಮೆನ್, ಸ್ತೋತ್ರ. ನಾವು ನೋಡುವ ಈ ಲೋಕ ಶಾಶ್ವತ ಅಲ್ಲ. ಇವು ಎಲ್ಲವೂ ಒಂದು ದಿನ ಅಳಿದು ಹೋಗ್ತದೆ. ಇದಕ್ಕೆ ಬದಲಾಗಿ ದೇವರು ಒಂದು ಮಹಿಮೆಯಾದ ಒಂದು ಲೋಕವನ್ನು ನಮಗೋಸ್ಕರ ಸೃಷ್ಟಿ ಮಾಡಿದ್ದಾನೆ. ಅದರ ಹೆಸರೇ ಪರಲೋಕ. ಆ ಪರಲೋಕದಲ್ಲಿ ನಮಗೆ ಒಂದು ನಿತ್ಯ ಜೀವ ಉಂಟು. ದೇವರಾದ ಕರ್ತನು ಆ ನಿತ್ಯ ಜೀವವನ್ನು ನಮಗೆ ಕೊಡಬೇಕೆಂಬುದಾಗಿ ಬಯಸ್ತಾನೆ. ಆ ನಿತ್ಯ ಜೀವದಲ್ಲಿ ನಾವು ಪ್ರವೇಶಿಸಬೇಕಾದರೆ ಪಾಪದ ಮನುಷ್ಯರಾಗಿ ನಾವು ಪ್ರವೇಶಿಸಲು ಸಾಧ್ಯವಿಲ್ಲ. ನಾವು ಪಾಪದ ಮನುಷ್ಯರಾಗಿ ಸಾಯುವುದಾದರೆ ಅದು ನಮ್ಮನ್ನು ನರಕಕ್ಕೆ ಕೊಂಡು ಹೋಗ್ತದೆ. ನಿತ್ಯ ನರಕ ಎಂಬುದಾಗಿ ಹೇಳಲ್ಪಟ್ಟಿರುವ ಆ ಒಂದು ಸ್ಥಳಕ್ಕೆ ಕೊಂಡು ಹೋಗುವಂಥದ್ದಾಗಿದೆ. ನಮಗೆ ನಿತ್ಯ ನರಕ ಬೇಡ, ನಿತ್ಯ ಜೀವ ಬೇಕು, ಆ ನಿತ್ಯ ಪರಲೋಕ ಬೇಕು. ಅದಕ್ಕಾಗಿಯೇ ಯೇಸು ಸ್ವಾಮಿ ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿ, ತನ್ನ ನಂಬಿ ಬರುವ ಮಕ್ಕಳನ್ನು ಆ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಆ ಪರಲೋಕ ರಾಜ್ಯಕ್ಕೆ ಯೋಗ್ಯರನ್ನಾಗಿ ಮಾರ್ಪಡಿಸುವ ಕರ್ತನಾಗಿದ್ದಾನೆ. ನೀವು ಆ ಪರಲೋಕ ರಾಜ್ಯಕ್ಕೆ ಯೋಗ್ಯರನ್ನಾಗಿ ಮಾರ್ಪಡಬೇಕಾಗಿದೆ. ಓಡಿ ಬನ್ನಿರಿ, ಆತನ ರಕ್ತದಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡಿರಿ. ಆತನ ರಕ್ತವು ನಿಮ್ಮನ್ನು ತೊಳೆಯಲಿ, ಪರಿಶುದ್ಧ ಹೊಂದಿರಿ. ಪಾಪವನ್ನೆಲ್ಲ ಬಿಟ್ಟು ಶಾಪವನ್ನು ಕೊಂಡು ಬರುವ ಎಲ್ಲ ಅಕ್ರಮಗಳನ್ನು ನೀಗಿಸಿ, ಆಮೆನ್, ಸ್ತೋತ್ರ. ದೇವರ ಮುಂದೆ ಪರಿಶುದ್ಧರಾಗಿ ನಡೆದುಕೊಳ್ಳೋಣ. ಆತ ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸುವವನಾಗಿದ್ದಾನೆ. ಹಾಗೆ ಪಾಪವೆಲ್ಲನ್ನೆಲ್ಲ ಬಿಟ್ಟು ಮನ ತಿರುಗುವ ಮಕ್ಕಳ ಕಣ್ಣೀರನ್ನು ದೇವರು ಒರೆಸುವ ಕರ್ತನಾಗಿದ್ದಾನೆ. ಹಲ್ಲೆಲೂಯ, ಆಮೆನ್, ಸ್ತೋತ್ರ. ನಿಮ್ಮ ಪಾಪಗಳು ತೊಲಗಿ, ಆಮೆನ್, ಸ್ತೋತ್ರ. ನಿಮ್ಮ ಹೃದಯ ನಿರ್ಮಲ ಚಿತ್ತವುಳ್ಳವರಾಗಿ, ಆಮೆನ್, ಹಲ್ಲೆಲೂಯ, ದೇವರೊಟ್ಟಿಗಿರುವುದು ಎಷ್ಟು ಒಂದು ಮಹಿಮೆಯಾದ ಕಾರ್ಯ. ಆದ ಕಾರಣದಿಂದ ಆತನ ರಕ್ತದಿಂದ ತೊಳೆಯಲ್ಪಡಲು ಆತನ ಸನ್ನಿಧಾನಕ್ಕೆ ಬನ್ನಿರಿ. ನಿಮ್ಮ ಕಣ್ಣೀರು ತೊಳೆಯಲ್ಪಡುತ್ತದೆ, ನಿಮ್ಮ ಕಣ್ಣೀರು ಒರೆಸಲ್ಪಡುತ್ತದೆ. ಬನ್ನಿ, ದೇವ ನಿಮ್ಮನ್ನು ಆಶೀರ್ವದಿಸಲಿ. ಕೊನೆಯದಾಗಿ ಮೂರನೆಯ ಒಂದು ವಿಷಯವನ್ನು ಕೂಡ, ಆಮೆನ್, ಸ್ತೋತ್ರ. 15ನೇ ವಾಕ್ಯ. ಈ ಕಾರಣದಿಂದ
ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಆಮೇಲೆ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಆಮೇಲೆ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವ ಆತನು ಗುಡಾರದಂತೆ ಅವರನ್ನು ಆವರಿಸುವನು. ಓಕೆ, ಇಲ್ಲಿ ಹೇಳ್ತಾ ಇದೆ ಆತನ ಆಲಯದಲ್ಲಿ ಹಗಲಿರುಳು ಸೇವೆ ಮಾಡುವವರಾಗಿದ್ದಾರೆ. ಆಮೇನ್. ಆತನ ಮಂದಿರವನ್ನ ಬಯಸುವ ಮಕ್ಕಳಾಗಿ, ಆತನ ಮಂದಿರವನ್ನ ಹುಡುಕಿ ಬರುವ ಮಕ್ಕಳಾಗಿ, ಹಗಲಿರುಳು ಆತನ ಸೇವೆಯನ್ನ ಮಾಡುವವರಾಗಿ. ಆಕೆ ಏನು ಹೇಳ್ತಾ ಇದೆ? ಆತನ ಆಲಯದಲ್ಲಿ ಜನರು ಏನು ಮಾಡ್ತಾರೆ? ಕೀರ್ತನೆ 84ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ಓದುವಾಗ, ನಿನ್ನ ಆಲಯದಲ್ಲಿ ವಾಸವಾಗಿರುವವರು ಭಾಗ್ಯವಂತರು ಎಂಬುದಾಗಿ ಹೇಳಲ್ಪಟ್ಟಿದೆ. ದೇವರ ಆಲಯದಲ್ಲಿ ವಾಸ ಮಾಡುವವರು ಭಾಗ್ಯವಂತರಂತೆ. ಓದಿ. ನಿನ್ನ ಮಂದಿರದಲ್ಲಿ ವಾಸಿಸುವವನು ಧನ್ಯನು. ನಿನ್ನ ಮಂದಿರದಲ್ಲಿ ವಾಸಿಸುವವನು ಧನ್ಯನು. ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ಹಲ್ಲೆಲೂಯಾ. ಯಾವಾಗಲೂ ಆತನನ್ನು ಕೀರ್ತಿಸುತ್ತಾ, ಯಾವಾಗಲೂ ಆತನನ್ನು ಸ್ತುತಿ ಮಾಡುತ್ತಾ, ಹಾಡಿ ಕೊಂಡಾಡುತ್ತಾ ಇರ್ತಾರೆ. ಈ ಭಕ್ತನ ನೋಡಿ, ದೇವರ ಮಂದಿರವನ್ನು ಎಷ್ಟು ಪ್ರೀತಿಸ್ತಾ ಇದ್ದಾನೆ, ದೇವರ ಮಂದಿರಕ್ಕೆ ಹೋಗಬೇಕೆಂಬುದಾಗಿ ಎಷ್ಟು ಆಸೆಯುಳ್ಳವನಾಗಿದ್ದಾನೆ, ಎಷ್ಟು ಆಸಕ್ತನಾಗಿದ್ದಾನೆ. ದೇವರ ಮಕ್ಕಳೇ, ದೇವರ ಆಲಯ ಅನ್ನೋದು ಅದೊಂದು ಮಹಿಮೆಯ ಒಂದು ಗೂಡಾರ, ದೇವರು ವಾಸ ಮಾಡುವಂಥ ಒಂದು ಸ್ಥಳ. ಆತನ ಸಮ್ಮುಖದಲ್ಲಿ ಹೋಗಿ ಆತನ ಪಾದದಲ್ಲಿ ಬಿದ್ದು ಆತನ ಸ್ತುತಿಸಿ ಕೊಂಡಾಡುವಾಗ ಅದು ಎಷ್ಟು ಭಾಗ್ಯ, ಅದು ಎಷ್ಟು ಸಂತೋಷ, ಅದು ಎಷ್ಟು ರಮ್ಯವಾಗಿದೆ. ಓ ಹಲ್ಲೆಲೂಯಾ. ಈ ಲೋಕದಲ್ಲಿ 1000 ದಿನ ನಾವು ಬಾಳೋದಕ್ಕಿಂತ ಆತನ ಮಂದಿರದಲ್ಲಿ ಒಂದೇ ದಿನ ಬಾಳೋದು ಅದು ಬಹಳ ಸಂತೋಷಕರವಾದಂಥ ಒಂದು ಕಾರ್ಯ. ಅದರಿಂದ ದೇವರ ಆಲಯವನ್ನು ಬಯಸುವಂಥವರಾಗಿ, ದೇವರ ಸಮ್ಮುಖದಲ್ಲಿ ಹೋಗಲು ಬಯಕೆ ಉಳ್ಳವರಾಗಿ, ಆಸೆ ಉಳ್ಳವರಾಗಿ ನಾವು ಇರಬೇಕಾಗಿರೋದು ಅವಶ್ಯಕತೆಯಾಗಿದೆ. 91ನೇ ಕೀರ್ತನೆಯಲ್ಲಿ ನಾವು ಓದುವಾಗ, ಪರಾತ್ಪರನ ಮೊರೆ ಹೊಕ್ಕಿರುವವನು. ನಾವು ಆಲಯಕ್ಕೆ ಬರೋದು ಆತನ ಒಂದು ಮೊರೆ ಹೊಕ್ಕುವ ಒಂದು ಪರಿಸ್ಥಿತಿಯನ್ನು ತಿಳಿಸ್ತದೆ. ಓದಿಪ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತ. ನೋಡಿ, ಆತನ ಆಲಯಕ್ಕೆ ನಾವು ಬರುವಾಗ ನಾವು ಸುರಕ್ಷಿತರಾಗಿರಬಹುದು. ಆತನ ಆಲಯ ನಮಗೆ ಒಂದು ಸುರಕ್ಷತೆಯನ್ನು ಉಂಟು ಮಾಡ್ತದೆ. ಎಲ್ಲ ಕೇಡಿಗೂ ನಮ್ಮನ್ನು ತಪ್ಪಿಸ್ತದೆ, ಎಲ್ಲ ತೊಂದರೆಗೂ ನಮ್ಮನ್ನು ತಪ್ಪಿಸ್ತದೆ. ಆಮೇನ್, ಸ್ತೋತ್ರ. ಅದು ಒಂದು ಬಲವಾದ ಒಂದು ಗೂಡಾರ, ಅದು ಒಂದು ಬಲವಾದ ಒಂದು ಆಶ್ರಯ. ಆದ್ದರಿಂದ ಆತನ ಆಲಯವನ್ನು ಬಯಸುವಂಥ ಮಕ್ಕಳಾಗಿ ನಾವು ಕಾಣಪಡೋಣ. ಎಷ್ಟು ಜನ ದೇವರ ಆಲಯವನ್ನು ಬಯಸ್ತೀರಾ? ಆಲಯಕ್ಕೆ ಬಂದು ದೇವನ ಆರಾಧಿಸಬೇಕು. ಆಮೇನ್, ಸ್ತೋತ್ರ. ಯಾವಾಗ ನನಗೆ ಸಮಯ ಸಿಗ್ತದೆ ಆತನ ಸಮ್ಮುಖಕ್ಕೆ ನಾನು ಹೋಗಬೇಕು, ಯಾವಾಗ ಆಲಯ ತೆರೆಯುತ್ತದೆ, ಯಾವಾಗ ಆಲಯದಲ್ಲಿ ಹೋಗಿ ಆರಾಧನೆ ಮಾಡ್ಬೋದು ಎಂಬುದಾಗಿ ಆ ಒಂದು ಆಸಕ್ತಿ ನಮ್ಮನ್ನು ಮೂಡುವಂಥದ್ದಾಗಿದೆಯಾ? ಅದು ದೇವರ ಸಮ್ಮುಖರಿ. ದೇವ ನಮ್ಮನ್ನು ಎದುರು ನೋಡುತ್ತಾ ಇದ್ದಾನೆ. ಬೈಬಲ್ ಹೇಳ್ತಾ ಇದೆ, ಆತನು ತನ್ನ ಆಲಯದಲ್ಲಿ ಇದ್ದಾನೆ ಎಂಬುದಾಗಿ. ಆತನು ತನ್ನ ಆಲಯದಲ್ಲಿದ್ದು ನಮ್ಮನ್ನು ಎದುರು ನೋಡುತ್ತಾ ಇದ್ದಾನೆ. ನನ್ನ ಮಕ್ಕಳು ಬರ್ತಾರೆ, ನನ್ನನ್ನು ಆರಾಧಿಸ್ತಾರೆ, ನನ್ನ ಸ್ತುತಿಸ್ತಾರೆ, ನನ್ನ ಕೊಂಡಾಡ್ತಾರೆ ಎಂಬುದಾಗಿ ದೇವರು ಆಮೇಲೆ ಕಾಯ್ತಾ ಇರ್ತಾನೆ. ಆಮೇನ್, ಸ್ತೋತ್ರ. ನಮಗೆ ಈ ಒಂದು ಆಸಕ್ತಿ ಇಲ್ಲದ ಕಾರಣದಿಂದಲೇ ಇವತ್ತು ಆಲಯಕ್ಕೆ ಬರಕ್ಕಾಗದಂಥ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ. ಆಮೇನ್, ಸ್ತೋತ್ರ. ನಮ್ಮ ತಪ್ಪುಗಳನ್ನು ತಿಳ್ಕೊಳ್ಳೋಣ, ನಮ್ಮ ತಪ್ಪುಗಳನ್ನು ತಿಳ್ಕೊಳ್ಳೋಣ. ಓ ಹಲ್ಲೆಲೂಯಾ. ಎಷ್ಟು ತಪ್ಪುಗಳನ್ನು ನಾವು ಮಾಡಿದ್ದೀವಿ. ದೇವರ ಆಲಯವನ್ನು ನಾವು ದೂರ ಮಾಡಿ ನಮ್ಮ ಇಷ್ಟಕ್ಕೆ ಎಲ್ಲೆಲ್ಲೋ ಹೋಗಿ ಬರ್ತೀವಿ, ಏನೇನೋ ಮಾಡ್ತಾ ಇದ್ದೀವಿ. ಆದರೆ ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡ್ತಾ ಇದ್ದೀವ?
ಈ ಸಮಯದಲ್ಲಿ ದೇವರಿಗೆ ಒಪ್ಪಿಸಿ, ದೇವರೇ ನಿನಗೆ ವಿರೋಧವಾಗಿ ನಾನು ತಪ್ಪು ಮಾಡಿಬಿಟ್ಟಿದ್ದೀನಪ್ಪ, ನಿನ್ನ ಸಮ್ಮುಖಕ್ಕೆ ಬರದೆ ನನ್ನ ಸಹಾಯವನ್ನು ಯಾರ್ಯಾರಲ್ಲೋ ನಾನು ಎದುರಾಡುತ್ತಾ ಹೋದೆ, ಆದ್ದರಿಂದ ನನಗೆ ಕಣ್ಣೀರು. ನನ್ನ ಪಾಪಗಳನ್ನು ನಾನು ತಿಳುಕೊಳ್ಳದೆ ಇನ್ನೂ ಅಕ್ರಮಗಳ ಮೇಲೆ ಅಕ್ರಮಗಳನ್ನು ನಾನು ನನ್ನಲ್ಲಿ ಕೂಡಿಸುತ್ತಾ ಇದ್ದು ನಾನು ಪಾಪ ಮಾಡಿಬಿಟ್ಟೆ. ನಿನ್ನ ಸಮ್ಮುಖದಲ್ಲಿ ಬಂದು ನನ್ನನ್ನು ಪರಿಶುದ್ಧ ಮಾಡಿಕೊಳ್ಳದೆ ನಾನು ಇನ್ನೂ ಕರೆಗಳನ್ನೇ, ಇನ್ನೂ ಹೆಚ್ಚಾದ ಪಾಪಗಳನ್ನೇ ನಾನು ಮಾಡುತ್ತಾ ಇದ್ದೆ. ನನಗೆ ಕ್ಷಮಿಸಿ ಬಿಡಿಯಪ್ಪ. ನಿನ್ನ ಸಮ್ಮುಖಕ್ಕೆ ನಾನು ಬರದೆ, ಓ ಹಾಲೆಲೂಯ, ನಿನ್ನ ಸಮ್ಮುಖವನ್ನು ನಾನು ಬಯಸದೆ ನನ್ನ ಇಷ್ಟದ ಪ್ರಕಾರವಾಗಿ ಯಾವ್ಯಾವುದನ್ನೋ ಬಯಸಿ ನಾನು ಅಲೆದಾಡಿದೆ ಸ್ವಾಮಿ. ಇವತ್ತು ಅವು ಎಲ್ಲವೂ ನನಗೆ ಕಣ್ಣೀರನ್ನು ಬರಮಾಡಿದೆ. ನನ್ನ ತಪ್ಪುಗಳು ನನಗೆ ಕ್ಷಮಿಸಿ ಬಿಡಿಯಪ್ಪ. ಈಗೋ ನಿನ್ನ ಸಮ್ಮುಖದಲ್ಲಿ ಬಂದಿದ್ದೀನಿ, ನನ್ನ ಕಣ್ಣೀರನ್ನು ಒರೆಸಿ ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡಲ್ವಾ? ದೇವರು ನಮ್ಮ ಕಣ್ಣೀರನ್ನು ಒರೆಸ್ತಾನೆ. ದೇವರೇ ನಿಮಗೆ ಸ್ತೋತ್ರಪ್ಪ. ಈಗೋ ನಿನ್ನ ಸಮ್ಮುಖದಲ್ಲಿ ಬಂದಿರುವ ಈ ನಿನ್ನ ಮಕ್ಕಳನ್ನು ನೋಡಪ್ಪ. ತನ್ನ ತಪ್ಪುಗಳನ್ನು ತಿಳ್ಕೊಂಡು ನೀನೇ ಗತಿ ಎಂಬುದಾಗಿ ನಿನ್ನ ಸಮ್ಮುಖದಲ್ಲಿ ಬಂದಿರುವ ಈ ಮಕ್ಕಳನ್ನು ನನ್ನ ದೇವರಾದ ಕರ್ತನ್ನು ಸ್ವೀಕರಿಸಿಕೋ. ಅವರ ಅಪರಾಧಗಳನ್ನು ನೀಗಿಸು, ಅವರ ತಪ್ಪುಗಳನ್ನು ನೀಗಿಸು, ಅವರಿಗೆ ಬಿಡುಗಡೆ ಉಂಟು ಮಾಡು. ಅವರ ಕಣ್ಣೀರು ಒರೆಸಲ್ಪಡಲಿ, ಅವರ ದುಃಖಗಳು ನೀಗಿಸಲ್ಪಡಲಿ, ವೇದನೆಗಳು ಸಂಕಟಗಳು ನೀಗಲಿ, ಅವರ ಎಲ್ಲ ನಿಂದನೆಗಳು ಅವಮಾನಗಳು ಕರ್ತನು ನೀಗಿಸಿಯಪ್ಪ. ಅವರನ್ನು ಸಂತೋಷದಿಂದ ನೀನು ನಡೆಸಲು ನಿಮ್ಮಲ್ಲಿ ಬೇಡಿಕೊಳ್ತೀನಿ ಅಪ್ಪ. ಓ, ಇನ್ನು ಮುಂದೆ ಈ ನಿನ್ನ ಮಕ್ಕಳು ಅಳುತ್ತಿರಬಾರದು ರಾಜ. ನಿನ್ನ ಸಮ್ಮುಖದಲ್ಲಿ ಬಂದ ಮೇಲೆ ಅಲ್ಲಿ ಸಂತೋಷ ಉಂಟು, ನಿನ್ನ ಸಮ್ಮುಖದಲ್ಲಿ ಸಂತೋಷ ಉಂಟು, ನಿನ್ನ ಸಮ್ಮುಖದಲ್ಲಿ ಓ ಹಾಲೆಲೂಯ ಬಿಡುಗಡೆ ಉಂಟು. ಹೌದಪ್ಪ, ಆಮೇನ್. ಯಾರ್ಯಾರು ಕಣ್ಣೀರಿಂದ ಈ ಒಂದು ವಾಕ್ಯಗಳನ್ನು ಕೇಳುತ್ತಿದ್ದಾರೋ, ಈ ಪ್ರಾರ್ಥನೆಯಲ್ಲಿ ಕಾಣಪಡುತ್ತಿದ್ದಾರೋ ಅವರನ್ನು ಮುಟ್ಟು. ಕರ್ತನೇ ಸ್ತೋತ್ರ. ಅವರ ಸ್ಥಿತಿಯನ್ನು ನೀಗಿಸು, ಅವರ ಎಲ್ಲ ತೊಂದರೆಗಳಿಂದ ಬಿಡುಗಡೆ ಮಾಡು. ಒಂದು ವೇಳೆ ಇಂಥ ಒಂದು ಸ್ತೋತ್ರ ಕಾಯಿಲೆಗಳಲ್ಲಿ ಕಾಣಪಡುವುದಾದರೆ, ಈ ಕೊರೋನಾದಲ್ಲಿ ಸಿಕ್ಕಾಕೊಂಡವರಾಗಿರು ಸ್ತೋತ್ರ ಇದನ್ನು ನೋಡುತ್ತಾ ಇರುವುದಾದರೆ, ಅನೇಕ ರೀತಿಯಾದ ಬಲಹೀನತೆಗಳಲ್ಲಿ ಇದನ್ನು ನೋಡುತ್ತಾ ಇರುವುದಾದರೆ ಅವರ ಜೀವಿತದಲ್ಲಿ ಒಂದು ಅದ್ಭುತ ನಡೀಲಿಪ್ಪ. ಅವರ ಜೀವಿತದಲ್ಲಿ ಒಂದು ಅದ್ಭುತ ನಡೀಲಿ ರಾಜ. ನಿನ್ನ ಶಕ್ತಿ ಸ್ತೋತ್ರ ಅವರ ಶರೀರದಲ್ಲಿ ಇಳಿದು ಬರಲಿ ರಾಜ. ಒಂದು ಬಿಡುಗಡೆಯನ್ನು ಕಂಡುಕೊಳ್ಳಲಿ, ಬಿಡುಗಡೆ ಆಗಲಿ ರಾಜ, ಬಿಡುಗಡೆ ಆಗಲಿ ಕರ್ತನೆ. ಅದ್ಭುತ ನಡೆಯಲಿ ಕರ್ತನೆ. ಎಷ್ಟೋ ಜನ ಕಣ್ಣೀರಲ್ಲಿ ಅಪಾ ಸ್ತೋತ್ರ ಈ ಕಾಯಿಲೆಯಿಂದ ವೇದನೆಯಲ್ಲಿ ಕಾಣಪಡುತ್ತಿದ್ದಾರೆ. ಬಿಡುಗಡೆ ಮಾಡು, ಅವರ ಕಣ್ಣೀರನ್ನು ಒರೆಸು, ಅವರ ಭಯವನ್ನು ನೀಗಿಸು, ಸಮಾಧಾನದಿಂದ ನಡೆಸಪ್ಪ. ನೀವು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಹಾಗೆ ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ, ಸ್ತೋತ್ರ. ಎಲ್ಲ ಸ್ತುತಿ ಘನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೆ ನಮ್ಮ ಒಳ್ಳೆ ತಂದೆ. ಆಮೇನ್, ಆಮೇನ್, ಆಮೇನ್. ಸೇರಿ ಹೇಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರದಲ್ಲಿ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಕರ್ತನು ಮಾಡಿರುವ ಉಪಕಾರಗಳು ಒಂದನ್ನು ಮರೆಯಬೇಡ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಐಕ್ಯತೆಯು ನಮ್ಮೆಲ್ಲರ ಮೇಲೂ ನಿರಂತರವಾಗಿ ಶಾಶ್ವತವಾಗಿ ಇರಲಿ. ಆಮೇನ್, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಕಣ್ಣೀರನ್ನು ಒರೆಸಲಿ. ಆಮೇನ್, ಆಮೇನ್.